ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಧ್ಯೆ ಮಹತ್ವದ ಚರ್ಚೆಯಾಗಿದೆ. ಸೀಟು ಹಂಚಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇಬ್ಬರ ಮಧ್ಯೆ ಮಾತುಕತೆಯಾಗಿದೆ. ಅಮಿತ್ ಶಾ ಅವರ ಜೊತೆಗೆ ಕುಮಾರಸ್ವಾಮಿ ಅವರು ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಉಪಸ್ಥಿತರಿದ್ದರು. ಅಂದರೆ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ಜೊತೆಗೂ ಕೂಡ ಅಮಿತ್ ಶಾ ಅವರು ಚರ್ಚೆ ಮಾಡಿದ್ದಾರೆ. ಚುನಾವಣಾ ಪ್ರಚಾರ ಮತ್ತು ತಂತ್ರಗಾರಿಕೆಯ ಬಗ್ಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ಯಾವ ತಂತ್ರಗಾರಿಕೆ ಮಾಡಬೇಕಾಗತ್ತೆ, ಬಿಜೆಪಿ ಮತ್ತು JDS ಜೊತೆಯಾಗಿ ಹೋಗಬೇಕು ಅಂತಾದರೆ ಏನೆಲ್ಲ ತಂತ್ರಗಾರಿಕೆಗಳನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಮಹತ್ವದ ಮಾತುಕತೆಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಇದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂಥ ದೃಶ್ಯ ಮಾತುಕತೆಯಾಗಿದೆ. ಇದು ಹಳೆ ದೃಶ್ಯಗಳಿವು. ಈ ಹಿಂದೆ ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಮಾತುಕತೆಯಾಗಿದೆ. ಮಾತುಕತೆಯ ಸಂದರ್ಭದಲ್ಲಿ ಸೀಟು ಹಂಚಿಕೆಗೆ ಸಂಬಂಧಿ ಒಂದು ಕೋಲಾರದ್ದೊಂದು ಪ್ರಾಬ್ಲಮ್ ಇದೆ, ಮಂಡ್ಯದ್ದೊಂದು ಸಮಸ್ಯೆ ಏನೋ ಕುಮಾರಸ್ವಾಮಿ ಅವರ ಫ್ಯಾಮಿಲಿಯಿಂದಲೇ ಕಣಕ್ಕಿಳಿಬೇಕಾ ಅಥವಾ ಬೇರೆ ವಿಚಾರ ಏನಾದರೂ ಇದೆಯಾ, ಕೋಲಾರದಲ್ಲಿ ಏನೋ ಅಲ್ಲಿನ ಅಭ್ಯರ್ಥಿ ಯಾರಾಗಿರಬೇಕು, ಏನು ಕತೆ, ಯಾಕಂತಂದರೆ BJP ಸೀಟ್ ಅದು ಜಾತ್ಯತೀತ ಜನತಾದಳದ ಪಾಲಾಗಿದೆ, ಯಾರ ಅಭ್ಯರ್ಥಿ ಏನು ಕತೆ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸ್ಪಷ್ಟತೆ ಸಿಕ್ಕಿರುತ್ತೆ. ಇದರ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಇದ್ದರು ಅನ್ನುವಂಥ ಮಾಹಿತಿ. ಡಾಕ್ಟರ್ CN ಮಂಜುನಾಥ್ ಅವರು BJP ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ. ಸೊ ಇದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ ಅನ್ನೋ ಮಾಹಿತಿ. ಇವತ್ತು ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನಮ್ಮ ಜೊತೆಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು, ಏನಾಗುತ್ತೆ, ಎಷ್ಟು ಹಂತದಲ್ಲಾಗುತ್ತೆ, ಕರ್ನಾಟಕದಲ್ಲಿ ಏನು, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಯಾವ ರೀತಿ ನೋಡ್ತೀರಿ ಈ ಎಲೆಕ್ಷನ್ ಅನ್ನ? ಈ ಶೆಡ್ಯೂಲ್ ಬಗ್ಗೆ ನೀವು ಹೇಳೋದಾದರೆ ನನಗೆ ಕಳೆದ ಸಾರಿ ಶೆಡ್ಯೂಲ್ಗೂ ಈ ಸಾರಿ ಶೆಡ್ಯೂಲ್ಗೂ ಅಷ್ಟೇನು ನನಗೆ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಲಾಸ್ಟ್ ಟೈಮು ಕೂಡ 2 ಹಂತದಲ್ಲಿ ನಡೀತು, ಈ ಸಾರಿ ಕೂಡ 2 ಹಂತ. ಒಂದೇನೆಂದರೆ ಮೊದಲನೇ ಹಂತದಲ್ಲಿ ಅಂದರೆ ಸೌತ್ ಕರ್ನಾಟಕ ಆಗುತ್ತೆ, ದಕ್ಷಿಣ ಕರ್ನಾಟಕ. ಅದು ನ್ಯಾಷನಲ್ ಪೋಲ್ಸ್ಗೆ ಇದು ಮಾಡಿದ್ರೆ ಅದು ಸೆಕೆಂಡ್ ಫೇಸಲ್ಲಿ ಬರುತ್ತೆ, ನಮ್ಮದು ಫಸ್ಟ್ ಫೇಸ್ ಆಗುತ್ತೆ. ಆಮೇಲೆ ನಾರ್ತ್ ಕರ್ನಾಟಕಕ್ಕೆ ಹೋದಾಗ ಅದು ನಮ್ಮದು ಸೆಕೆಂಡ್ ಫೇಸು ಥರ್ಡ್ ಫೇಸಲ್ಲಿ ಇರುತ್ತೆ. ಒಂದೇ ಏನಂತಂದರೆ ಗ್ಯಾಪು ಸುಮಾರು ನಮಗೆ ಮಾರ್ಚ್ ಅಂದರೆ ಏಪ್ರಿಲ್ ಫಸ್ಟ್ ಫೇಸಿಗೂ ಸೆಕೆಂಡ್ ಫೇಸಿಗೂ 10 ದಿನ, ಮತ್ತೆ ರಿಸಲ್ಟ್ ಬರೋದಕ್ಕೆ 27 ದಿನ. ಅದೇ ಏಪ್ರಿಲ್ 12 ಅಲ್ವಾ, ಏಪ್ರಿಲ್ 26, ಮತ್ತೊಂದು ಮೇ 7. ಏಪ್ರಿಲ್ 26, ಮೇ 7. ಅದಾದಮೇಲೆ ಜೂನ್ 4ನೇ ತಾರೀಕು ರಿಸಲ್ಟು, ಜೂನ್ 1ನೇ ತಾರೀಕು ಬಂದು ಫೈನಲ್ ಫೇಸ್. ಇದು ಇಲ್ಲಿ ಬರೋದೇನಂತಂದರೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇಷ್ಟು ಲಾಂಗ್ ಆದಾಗ ಸ್ವಲ್ಪ ಸವಾಲಾಗಿ ಪರಿಣಮಿಸುತ್ತೆ. ಅದಕ್ಕೆ ಏನಂತಂದರೆ ಮೊದಲೇ ಹೇಳಿ ಕೇಳಿ ನಮ್ಮದು ಬರಪೀಡಿತವಾದಂತಹ ರಾಜ್ಯವಾಗಿರೋದ್ರಿಂದ ಸ್ಟೇಟ್ ಗೌರ್ನಮೆಂಟು ಸಾಕಷ್ಟು ಪರಿಹಾರ ಕಾಮಗಾರಿಗಳು ಮತ್ತು ಒಂದಷ್ಟು ಯೋಜನೆಗಳನ್ನು ಇದು ಅನೌನ್ಸ್ ಮಾಡಬೇಕಾಗಿ ಬರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ, ಫೇಸ್ ಬೈ ಫೇಸು ಇವರು ಒಂದು ಎಂಟೈರ್ ಕಂಟ್ರಿಗೆ ಒಂದು ಜನರಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ, ಜೊತೆಗೆ ರೀಜನಲ್ ಇರುತ್ತೆ. ಇವರೇನು ಮಾಡಬೇಕು, ಸ್ಟೇಜ್ ಬೈ ಸ್ಟೇಜ್, ಫೇಸ್ ಬೈ ಫೇಸು ರಿಲ್ಯಾಕ್ಸೇಷನನ್ನು ತಗೊಳ್ಬೇಕಾಗತ್ತೆ. ನನಗೆ ಅದೊಂದು ಮುಖ್ಯವಾದಂಥ ಇಶ್ಯೂ ಅಂತ ಅನ್ನಿಸ್ತು ಈ ಸಾರಿ ಎಲೆಕ್ಷನಲ್ಲಿ. ಯಾಕೆಂತಂದರೆ ಎಸ್ ಸರ್, ಯಾಕಂದ್ರೆ ಇನ್ನೂ 1 ತಿಂಗಳು ಆ ಹೊತ್ತಿಗೆ ಕುಡಿಯೋ ನೀರಿದ್ದು ಬಹಳ ದೊಡ್ಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿದ್ದಾವೆ, ಜೊತೆಗೆ ಜಾನುವಾರುಗಳದ್ದು ದೊಡ್ಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದ್ದಾವೆ. ಸೊ ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಸರ್? ಖಂಡಿತ, ಅದನ್ನೇ ಹೇಳ್ತಾರೆ, ಕೇಸ್ ಬೈ ಕೇಸ್. ಇವಾಗ ಏನಾಗುತ್ತೆ, ಒಂದು ಹಂತದಲ್ಲಿ ಇವರು ಒಂದು ಡಿಸ್ಕಷನ್ ಇತ್ತು, ಒಂದು ಡಿಬೇಟ್ ಇತ್ತು ನ್ಯಾಷನಲ್ ಲೆವೆಲ್ನಲ್ಲಿ. ಈಗ ಕರ್ನಾಟಕದಲ್ಲಿ ಸೆಕೆಂಡು ಮತ್ತು ಥರ್ಡ್ ಫೇಸ್ಗೆ ಮುಗಿದೋಗುತ್ತೆ ಪೋಲಿಂಗು. ಹಾಗಿರುವಾಗ ನಮಗೆ ನೆಕ್ಸ್ಟ್ ಎಲೆಕ್ಷನ್ 4th, 5th, 6th, 7th ಅದೆಲ್ಲ ಬೇರೆ ರಾಜ್ಯಗಳಲ್ಲಿರುತ್ತೆ. ಹಾಗಾದರೆ ಕಂಪ್ಲೀಟಾಗಿ ಕೋಡ್ ಆಫ್ ಕಂಡಕ್ಟ್ ಇಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಒಂದಿತ್ತು. ಅದಕ್ಕೆ ಸೆಂಟರ್ ಹೇಳೋದೇನಂತಂದರೆ CEC ಹೇಳೋದೇನಂತಂದರೆ ಇಲ್ಲಿ ನೀವು ತಗೊಳ್ಳೋವಂಥ ನಿರ್ಧಾರ ಬೇರೆ ಸ್ಟೇಟ್ಗಳ ಮೇಲೆ ಪ್ರಭಾವ ಬೀರ್ಬೋದು ಅಂತ. ಬಟ್ ಇಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಏನು ಅಂತಂದರೆ ಜನಗಳ ಹಿತರಕ್ಷಣೆ. ಹೌದು, ಇಲ್ಲಿ ಬರ ಅನ್ನೋದಿರುವಾಗ ನೀವು ಗ್ರ್ಯಾಂಟ್ಸನ್ನು, ಭಾಳ ಮುಖ್ಯವಾಗಿ ನೀರ್ದು ಒಂದು, ಎರಡನೇದು ಪರಿಹಾರ. ಅಕಸ್ಮಾತ್ ಈಗ ಬರ ಪರಿಹಾರ 2,000 ರೂಪಾಯಿ ಕೊಟ್ಟಿದ್ದಾರೆ,
ಹೌದು. ಯಾರು? ಸ್ಟೇಟ್ ಗೌರ್ಮೆಂಟು. ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟೇ ಇಲ್ಲ. ಹಾಗಾದರೆ ಈಗ ನಾವು 2ನೇ ಕಂತು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅಂತಿದ್ದೆ, ಇವಾಗ ಕೊಡಬೇಕಾ ಬೇಡವಾ? ಇವತ್ತು ಅನೌನ್ಸ್ ಮಾಡಿಬಿಟ್ರು. ಇವತ್ತು ಇದು ಈಗಲಿಂದಾನೇ ಈ ಕ್ಷಣದಿಂದ ಕೋಡ್ ಆಫ್ ಕಂಡಕ್ಟು ಜಾರಿ ಇದೆ. ಹಾಗಾದ್ರೆ ನಿಮಗೆ ನಮ್ಮ ರೈತರಿಗೆ 2,000 ರೂಪಾಯಿ ಸಾಕಾ? ಆಯಿತು. ಹಾಗಾದರೆ ಇವಾಗ ಇನ್ನೊಂದು 2,000 ರೂಪಾಯಿ ಕೊಡ್ತೀವಿ ಅಂದರೆ ಅದು ಕಾಂಗ್ರೆಸ್ ಕ್ರೆಡಿಟ್ಗೆ ಹೋಗ್ಬೇಕಾ ಅಥವಾ ಸ್ಟೇಟ್ ಗೌರ್ಮೆಂಟಾ? ಈ ಥರದ್ದು ಬರುತ್ತೆ. ಈಗ ಏನಾಗುತ್ತೆ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು, ಸ್ಪೆಷಲ್ ಪರ್ಮಿಷನನ್ನು ತೊಗೋಬೇಕಾಗತ್ತೆ. ಯಾಕೆಂದರೆ ಇದು ಬರ ಪೀಡಿತವಾದಂತಹ ಸ್ಟೇಟು. ನಾವು 2,000 ರೂಪಾಯಿ ಕೊಟ್ಟಿದ್ದೀವಿ. ಇಟ್ ಈಸ್ ಆನ್ಗೋಯಿಂಗ್, ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಪ್ರಾಸೆಸ್ಸು. ಇದೇನಂತಂದರೆ ರಿಲೀಫ್ ಮೆಷರ್ಸನ್ನು ನಾವು ರೋಲ್ಔಟ್ ಮಾಡಿದ್ದೀವಿ. ಇಟ್ ಈಸ್ ನಾಟ್ ಫ್ರೆಶ್. ಇದು ಈಗಾಗಲೇ ನಾವು ತೀರ್ಮಾನ ತೊಗೊಂಡಿರೋದು. ಆಮೇಲೆ NDRF ನಾರ್ಮ್ ಪ್ರಕಾರ 1 ಹೆಕ್ಟೇರಿಗೆ 8,500 ರೂಪಾಯಿ ಕೊಡಬೇಕು ಕ್ರಾಪ್ ಲಾಸ್ಗೆ. ಅದೇನು ಒಣ ಭೂಮಿ ಆಗಿದ್ದರೆ. ಈ ಇರಿಗೇಟೆಡ್ ಲ್ಯಾಂಡ್ ಆಗಿದ್ದರೆ 17,000 ರೂಪಾಯಿ ಕೊಡಬೇಕು. ಅವ್ರು ಕೇಳ್ತಾ ಇರೋದು, ನಮ್ಮ ರೈತರು ಕೇಳ್ತಾ ಇರೋದು ಎಲ್ಲ ಲೆಕ್ಕ ಹಾಕಿ ಎಷ್ಟು ಬವಣೆ ಇದೆ ಅಂದರೆ ಅಟ್ಲೀಸ್ಟ್ ಎಕರೆಗೆ 20,000 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಸರ್, ನನಗೆ ಅನಿಸ್ತಾ ಇರೋದು, ನಾಳೆ ದಿನ ಇದನ್ನೆಲ್ಲ ಜನ ಕೇಳಿದ್ರು, ಇಲ್ಲಪ್ಪ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೊಡೋದಕ್ಕೆ ಬರಲ್ಲ ಅಂತ ಅದೇ ಒಂದು ನೆಪ ಆಗುತ್ತೆ. ಈಗ ಒಂದು ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟು ಇದನ್ನು ಆಂಟಿಸಿಪೇಟ್ ಮಾಡಿ ಇದಕ್ಕೆ ಮುಂಚೆನೇ ಮಾಡಬೇಕಾಗಿತ್ತು. ಈಗೇನು ಮಾಡಬೇಕು, ಇಲ್ಲ ಅದನ್ನು ಸ್ಪೆಷಲಾಗಿ ಒಂದು ಇದನ್ನೇನೋ ಪರ್ಮಿಷನ್ ತೊಗೊಂಡು ಮಾಡಬೇಕಾಗತ್ತೆ. ಇಲ್ಲಾಂದರೆ ಚುನಾವಣೆಗಿಂತ ನಿಮಗೆ ಚುನಾವಣೆ ಮುಖ್ಯನಾ, ನೀರು ಮುಖ್ಯನಾ? ಎಸ್, ಚುನಾವಣೆ ಮುಖ್ಯನಾ, ಇಲ್ಲ ಬದುಕು ಮುಖ್ಯನಾ, ಪರಿಹಾರ ಕೊಡೋದು ಮುಖ್ಯನಾ? ಇಂಥ ಸಮಯದಲ್ಲಿ ಎಮರ್ಜೆನ್ಸಿ ಇದು ಸಿಚುವೇಶನ್ ಅಂತ ಕನ್ಸಿಡರ್ ಮಾಡಿ ಚುನಾವಣೆಯೇ ಪೋಸ್ಟ್ಪೋನ್ ಮಾಡೋದು ಉಂಟು. ಬರ ಆಗಲಿ, ಪ್ರವಾಹ. ಬಿಹಾರದಲ್ಲಿ ಏನೋ ಫೆಸ್ಟಿವಲ್ ಇದೆ ಅನ್ನೋ ಕಾರಣಕ್ಕಾಗಿ ಎಲೆಕ್ಷನ್ ಡೇಟ್ ಅನ್ನೇ ಆಚೆ ಮಾಡಿದ್ದಾರೆ. ಯಾವ ಫೆಸ್ಟಿವಲ್ ಅಲ್ಲ, ಅದು ರಂಜಾನ್. ಇದು ಫೆಸ್ಟಿವಲ್ ಇದೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ. ಇರಲಿ, ಅದೆಲ್ಲ ಕರೆಕ್ಟೇ. ಈಗ ಬರಕ್ಕೆ ಏನು ಮಾಡ್ತೀರಾ? ಎಸ್, ಈಗ 2,000 ಸಾಕ. ಒಂದು ನಮ್ಮ ಗಮನಿಸಿದ್ರು, ಮೊದಲ ಹಂತದಲ್ಲಿ ಕೇರಳ, ತಮಿಳುನಾಡು, ತೆಲಂಗಾಣ ಮುಗಿದು ಹೋಗುತ್ತೆ. 2, 3ನೇ ಹಂತದಲ್ಲಿ ಕರ್ನಾಟಕದ್ದು ಮುಗಿದು ಹೋಗುತ್ತೆ. ಮತ್ತೆ ನಾವು 1 ತಿಂಗಳು ಕಾಯಬೇಕು. ಅಲ್ಲಿವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ. ಅದು ಏನಂತಂದ್ರೆ ಚುನಾವಣಾ, ಅದಕ್ಕೆ ಹೇಳೋದು, ಒಂದು ಕಾನೂನು ಅಂತ ಬಂದಾಗ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂತ ಇರುತ್ತೆ. ಕಾನೂನು ಅಂದರೆ ಲೆಟರ್ ಆ್ಯಂಡ್ ಸ್ಪಿರಿಟ್ ಅಂದರೆ ಇನ್ನೊಂದು ಯಾವ ಉದ್ದೇಶದಿಂದ ಆ ಕಾನೂನು ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಲಿಟ್ರರಿಯಾಗಿ ಕಾನೂನು ಏನಿದೆಯೋ ಅದನ್ನೇ ಪಾಲಿಸ್ತೀವಿ ನಾವು. ಎಲೆಕ್ಷನ್ ಬಂತು, ನೀವು ಪರಿಹಾರ ಕೊಡೋ ಹಾಗಿಲ್ಲ ಅಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಪರಿಹಾರ ಯಾಕೆ ಕೊಡಬಾರ್ದು ಅಂದರೆ ಅಥವಾ ಈ ಥರದ್ದೆಲ್ಲ ಯಾಕೆ ನೀವು ಮಾಡಬಾರ್ದು ಅಂದರೆ ಅಡ್ಯೂ ಅಡ್ವಾಂಟೇಜ್ ತೊಗೋಬಾರ್ದು. ಈಗ ನೀವು ಗ್ಯಾರಂಟಿ ಸ್ಕೀಮ್ಸ್ ಅಂತೀರ. ಈಗ ಗ್ಯಾರಂಟಿ ಸ್ಕೀಮ್ಸನ್ನು ಇವಾಗ ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಅಂತ ಅಂದ್ಕೊಳ್ಳಿ. ಅನ್ನಭಾಗ್ಯದಲ್ಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರಲ್ಲಿ 5 kg ಕೇಂದ್ರ ಸರ್ಕಾರದಲ್ವಾ, ಈ ರಾಜ್ಯ ಸರ್ಕಾರ ಅದನ್ನು ಹೇಳಲ್ಲ. ಎಸ್, ಯಾಕೆಂದರೆ ನಾವು ಕೊಟ್ಟಿದ್ದು ನೋಡಿ, ನಿಮ್ಮ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತಾ ಇದ್ದೀವಿ. ಅದು BJP ಅವರು ಏನು ಹೇಳ್ತಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನೀವು ಎಲೆಕ್ಷನ್ಗೋಸ್ಕರ ಆಂಟಿ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ. ಅಂದರೆ ಇಲ್ಲಿರೋದು ರಾಜಕೀಯ ಪಕ್ಷಗಳ ಇಂಟಿಗ್ರಿಟಿನಲ್ಲಿ ನೀವು ಹೇಳಬೇಕು ಏನಂತ. ನೋಡಿ, ಇದು ಎಲೆಕ್ಷನ್ ಇದೆ, ಕರೆಕ್ಟು, ಬರ ಪರಿಹಾರ ನಮ್ಮ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ಇದಕ್ಕೂ ಎಲೆಕ್ಷನ್ಗೂ ತಳಕು ಹಾಕಬೇಡಿ. 2,000 ರೂಪಾಯಿ ಫಸ್ಟ್ ಕೊಟ್ಟಿದ್ದೀವಿ, ಇನ್ನು 2,000 ರೂಪಾಯಿ ನಾವು ಕೊಡ್ತೀವಿ, ಅದು ನಿಮಗೆ ಪರಿಹಾರಕ್ಕೋಸ್ಕರ, ಇದಕ್ಕೂ ಎಲೆಕ್ಷನ್ಗೂ ಸಂಬಂಧ ಇಲ್ಲ ಅಂತ ಹೇಳೋಷ್ಟು ಇಂಟಿಗ್ರಿಟಿ ನಿಯತ್ ಯಾರಿಗಾದ್ರೂ ಪೊಲಿಟಿಷಿಯನ್ಗೆ ಇದೆಯಾ? ಅದು ಇದ್ದಿದ್ದರೆ ಇವತ್ತು ಕೋಡ್ ಆಫ್ ಕಂಡಕ್ಟೇ ಬೇಕಾಗಿರಲಿಲ್ಲ. ಕಳ್ರಿಲ್ಲ ಅಂದರೆ ಕಾನೂನೇ ಬೇಕಾಗಿಲ್ವಲ್ಲ. ಎಸ್. ಸೊ ಇನ್ನೊಂದು, ಇವತ್ತು ಎಲೆಕ್ಷನ್ ಕಮಿಷನ್ ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಮನಿ ಪವರು, ಮಸಲ್ ಪವರು, ಇದು ಎರಡನ್ನ ನಿಯಂತ್ರಣ ಮಾಡೋದಕ್ಕೆ ಇನ್ನೊಂದು ಹೇಳಿದ್ರು. ಮಸಲ್ ಪವರ್ ಬೇರೆ ರಾಜ್ಯದಲ್ಲಿ ಸಮಸ್ಯೆ ಇದೆ, ಮನಿ ಪವರ್ ಕೆಲ ರಾಜ್ಯಗಳಲ್ಲಿ ಪ್ರಾಬ್ಲಮ್. ಈ ಮನಿ ಪವರ್ನ ಪ್ರಾಬ್ಲಮ್ ಇರುವಂಥ ರಾಜ್ಯಗಳು ಸೌತ್ ಅನ್ನು ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿ. ಇದು ಇಷ್ಟು ದಿನ ನಮಗೊಂದು ಹೆಮ್ಮೆ ಏನಿತ್ತಂದರೆ, ಕರ್ನಾಟಕ ಅತ್ಯಂತ ಸಭ್ಯ ರಾಜ್ಯ, ಇಲ್ಲಿರೋನು ಅತ್ಯಂತ ಏನಂದರೆ ಪ್ರಬುದ್ಧ ಮತ್ತಂದರೆ ಏನು ಪ್ರಜ್ಞಾವಂತ ಮತದಾರ ಅನ್ನೋದಿತ್ತು. ಇಷ್ಟು ದಿನ ಎಲೆಕ್ಷನ್ಸ್ ಬಂದರೆ ನಿಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಶ್ ಸೀಸರ್ ಆಗ್ತಾಯಿದ್ದು ಆಂಧ್ರದಲ್ಲಿ. ಇವತ್ತು ಆ ಮರ್ಯಾದೆ ನಮ್ಗೆ ಹೋಗ್ಬಿಡ್ತು. 2023 ಎಲೆಕ್ಷನ್ಸಲ್ಲಿ ಕರ್ನಾಟಕನೇ ಹೈಯೆಸ್ಟು ಅಂದರೆ ಅಮೌಂಟ್ ಸೀಜರ್, ಲಿಕ್ಕರು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡು, ಆಮೇಲೆ ಇನ್ನೊಂದಿದೆ. ಇದು ಯಾಕೆ ಆಯಿತು ಅಂದರೆ ನಮ್ಮೆಲ್ಲೇ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಶ್ರೀಮಂತ MLA ಗಳಿರೋದು ಎಲ್ಲಿ ಅಂದರೆ ಕರ್ನಾಟಕದಲ್ಲಿ. ನಮ್ಮ ಹೆಮ್ಮೆ ಏನಂತ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರು ನಮಗೆ ಹೆಮ್ಮೆ ಏನಂದರೆ ಅವ್ರು ಏನಂತಂದರೆ ಇಡೀ ದೇಶದಲ್ಲೇ ಅತ್ಯಂತ ರಿಚೆಸ್ಟ್ MLA ಅವರು.
ಅಂದರೆ ಅದು ಅಕ್ರಮ ಅಲ್ಲ, ಸಕ್ರಮವಾಗೇನೆ ಅವ್ರೇನೋ ಅದಕ್ಕೆ ಅವ್ರು ಘೋಷಿಸ್ಕೊಂಡಿರೋದು. ಅವ್ರು ಘೋಷಿಸ್ಕೊಂಡಿದ್ದಾರೆ. ಅದಕ್ಕೊಂದು ಅವ್ರದ್ದಾದಂಥ ಎಕ್ಸ್ಪ್ಲನೇಷನ್ ಇದೆ, ಯಾಕೆ ನಾನು ರಿಚೆಸ್ಟ್ ಅಂತ. ಅವರು ಅಟ್ಲೀಸ್ಟ್ ಅವರು ಒಂದು 1500 ಕೋಟಿ ಏನೋ ಇದೆ ಅಂತ ಕಾಣುತ್ತೆ ಅವ್ರದ್ದು. 1700 ಇಬ್ರದ್ದು ಸೇರಿದ್ರೆ, ಅಣ್ಣ ತಮ್ಮಂದು ಸೇರಿದ್ರೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ, ಅಟ್ಲೀಸ್ಟ್ ನಾನು ಘೋಷಿಸ್ಕೊಂಡಿದ್ದೀನಪ್ಪ, ನಂದೆಲ್ಲ ಆಸ್ತಿಗಳು ನನ್ನ ಹೆಸರಲ್ಲೇ ಇಟ್ಕೊಂಡಿದ್ದೀನಿ, ಬೇರೆಯವ್ರು ಇನ್ನೂ ಹೆಚ್ಚಿಟ್ಕೊಂಡಿದ್ದಾರೆ, ಅವ್ರು ಡಿಕ್ಲೇರ್ ಮಾಡಿಲ್ಲ ಅಂತ. ಇನ್ನೊಬ್ಬರು ಸ್ಟಾರ್ ಚಂದ್ರು ಇರ್ಬೋದು, ಅವರು ರಿಚೆಸ್ಟ್ MLA ಅಂದರೆ MP ಕ್ಯಾಂಡಿಡೇಟ್ ಆಗಿ ಕಣಕ್ಕೆ ಇಳಿದಿದ್ದಾರೆ. ಇಲ್ಲಿ ಏನಂದರೆ ಹಣದ ಹೊಳೆ ಎಷ್ಟು ಹರಿತಾ ಇದೆ ಅನ್ನೋದು ಸ್ವಲ್ಪ ಆತಂಕಕಾರಿಯಾಗಿದೆ. ಆಮೇಲೆ ಈ ಮನಿ ಆ್ಯಂಡ್ ಮಸಲ್ ಪವರು ಯಾವಾಗಲೂ ಎಲೆಕ್ಷನ್ನಲ್ಲಿ ಇರ್ದಿದ್ದೇನೆ. ಈ ಹೊಸ ವಿಚಾರ ಅವರು ಎಲೆಕ್ಷನ್ ಕಮಿಷನರ್ ಹೇಳಿದ್ದೇನೆ ಅಂತಂದರೆ, ಫೇಕ್ ನ್ಯೂಸ್, ಮಿಸ್ಇನ್ಫಾರ್ಮೇಷನ್, ಅದು ಭಾಳ ಚಾಲೆಂಜ್ ಆಗುತ್ತೆ ಎಸ್ಪೆಷಲಿ ಕರ್ನಾಟಕದಲ್ಲಿ. ಯಾಕೆ ಹೇಳಿ, ಇವಾಗ ನಿಮಗೆ ಈ ಆನ್ಲೈನ್ ಮೀಡಿಯಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾ, ಅದು ಬೃಹದಾಕಾರವಾಗಿ ಬೆಳೆದ್ಬಿಟ್ಟಿದೆ. ಡೀಪ್ ಫೇಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ರಾಹುಲ್ ಗಾಂಧಿ ಹಿಂಗ್ ಮಾತಾಡಿದ್ರು, ನರೇಂದ್ರ ಮೋದಿ ಹಿಂಗ್ ಮಾತಾಡಿದ್ರು ಅಂತ ನಾಳೆ ದಿನ ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲ್ವ. ಡೀಪ್ ಫೇಕ್ ಹಾಕ್ಬಿಟ್ಟು ನೀವು ನರೇಂದ್ರ ಮೋದಿ ಹಿಂಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನೀವು ವಾಟ್ಸಪ್ಗಳಲ್ಲಿ ಕಳಿಸ್ಬಿಟ್ರೆ ಅದು ಹರಡೋದು ಈಸಿ. ಅದಕ್ಕೆ ಅದನ್ನೇನಂತಂದ್ರೆ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದನ್ನು ಅವ್ರು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಗ್ಗೆಸ್ಟ್ ಚಾಲೆಂಜ್. ಯಾಕೆ ಅಂತಂದರೆ ಇದು ಟೆಕ್ ಕ್ಯಾಪಿಟಲ್ಲು, ಟೆಕ್ನಾಲಜಿಯಲ್ಲಿ ತುಂಬ ಜಾಸ್ತಿ ಚೆನ್ನಾಗಿದೆ. ಟೆಕ್ನಾಲಜಿ ಚೆನ್ನಾಗಿರೋದೇ ಇಲ್ಲಿ ಸ್ವಲ್ಪ ಹೆಚ್ಚಿನ ಚಾಲೆಂಜಿಂಗ್ ಆಗುತ್ತೆ. ನನಗೆ ಅದೊಂದು ವಿಚಾರ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಕೇಳಬೇಕಾಗಿರೋದು ಅದೇ. ಚುನಾವಣಾ ಆಯೋಗ ಹೇಳ್ತಿದೆ, ನಾವು ಅದನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಲಾಸ್ಟ್ ಎಲೆಕ್ಷನ್ ಸಂದರ್ಭದಲ್ಲೂ ಹೇಳಿತ್ತು. ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ, ವಿರಾಟ್ ಕೊಹ್ಲಿ ಎಲ್ಲರೂ ಬಂದು ಜೂಜಾಡ್ರಪ್ಪ ಅಂತ ಒಂದು ಡೀಪ್ ಫೇಕ್ ವಿಡಿಯೋ. ಅಂಥದ್ದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಸಾಧ್ಯ ಆಗುತ್ತೆ. ಒಂದು ಎರಡನೇದು ಇದು ಅಂದರೆ ಮೆಸೇಜ್ ಆಯಿತು, ಅಂದರೆ ಈ ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಆಯಿತು. ನೀವು ಆನ್ಲೈನ್ ಮನಿ ಟ್ರಾನ್ಸಾಕ್ಷನ್ನು ಇನ್ನೂ ದೊಡ್ಡ ಚಾಲೆಂಜಿಂಗ್ ಅಲ್ವಾ. ನೀವು ದುಡ್ಡನ್ನು ಲಂಚ ಕೊಡಬಾರ್ದು ಅನ್ನೋದಿದೆ. ಯಾರಿಗೆ? ವೋಟರ್ಸ್ಗೆ. ಏನೇನು ಮಾಡ್ತಾಯಿದ್ರು, ನಾನಾ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾಯಿದ್ರು. ಏನು ಆ್ಯಂಬ್ಯುಲೆನ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳ ಮೂಲಕ ದುಡ್ಡನ್ನು ಹಂಚಿಸ್ತಾಯಿದ್ರು, ಆಮೇಲೆ ಆಶಾ ಕಾರ್ಯಕರ್ತರ ಮೂಲಕ ಹಂಚಿಸ್ತಾಯಿದ್ರು. ಇವಾಗ ಏನಾಗಿದೆ ಗೊತ್ತಾ, ಆನ್ಲೈನ್ ಪೇಮೆಂಟು ನಿಮ್ಗೆ ಇದಾಗುತ್ತೆ. ಅದನ್ನು ನಿಮಗೆ ಅದೆಷ್ಟು ಲೆಜಿಟಿಮೇಟ್ ಆಗಿ ಕಾಣುತ್ತೆ ಅಂದರೆ, ಅದನ್ನು ನೀವು ಕಂಟ್ರೋಲ್ ಮಾಡಬೇಕಾದ್ರೆ ನಿಮಗೆ ಟೆಕ್ನಿಕಲ್ ವೇರ್ವಿತಾಲ್ ಇರಬೇಕು. ನನಗೆ ಎಲೆಕ್ಷನ್ ಕಮಿಷನಲ್ಲಿ ಅಷ್ಟು ರೆಡಿಯಾಗಿದೆ ಅಂತ ನನಗೆ ಅನಿಸಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದರೆ, ನಿಮಗೆ ಈ ಇದಿದೆಯಲ್ಲ, ಏನಂದರೆ ಈ ಕ್ರೈಮ್ ಏನಂದರೆ, ಎಂಥ ಕ್ರೈಮ್ ಅದು? ಸೈಬರ್ ಕ್ರೈಮ್. ಸೈಬರ್ ಕ್ರೈಮ್ ಇದೆಯಲ್ಲ, ಆ ಸೈಬರ್ ಕ್ರೈಮನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದೊಂದು ದಿನಕ್ಕೂ ಕ್ರೈಮು ಏನಂದರೆ ಅವತಾರಗಳು ಚೇಂಜ್ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಹತ್ರ ಕಾನೂನಿಲ್ಲ. ಇದು ತಪ್ಪು ಅಂತ ಹೇಳಕ್ಕೆ ನಿಮ್ಮ ಹತ್ರ ಕಾನೂನು ಇಲ್ಲ. ಸಮಯ ಕಡಿಮೆ ಇರೋದ್ರೆ ನನಗೆ ನಿಮ್ಮ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬೇಕು. ಈಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಮುಗುದಾರ ಇರುತ್ತೆ, ಕಂಟ್ರೋಲ್ ಮಾಡ್ತಾರೆ. ಯಾಕಂತಂದ್ರೆ 5 ವರ್ಷದ ಆಡಳಿತ. ಈಗ ಸಡನ್ ಆಡಳಿತಕ್ಕೆ ಬಂದಿರೋದು ಅಥವಾ ಅಧಿಕಾರಕ್ಕೆ ಬಂದಿರೋದು ಚುನಾವಣಾ ಆಯೋಗ ಎಲೆಕ್ಷನ್ ಕಾರಣಕ್ಕಾಗಿ. ಇವರಿಗೆ ಅಧಿಕಾರಿಗಳ ಮೇಲೆ ಅಷ್ಟೇ ಹಿಡಿತಾ ಇದೆ. ಎಲೆಕ್ಷನ್ ಕಮಿಷನ್ಗೆ ಅಧಿಕಾರ ಹಿಡಿತಾ ಇರುತ್ತೆ, ಕೆಲಸ ಮಾಡ್ತಾರ. ಅದರಲ್ಲಿ ಯಾವುದು ಸಂದೇಹ ಇಲ್ಲ. ಯಾಕೆಂತಂದ್ರೆ ಎಲೆಕ್ಷನ್ ಕಮಿಷನ್ನು ವಿಲ್ ಟೇಕ್ ಓವರ್. ಇದೇನು ಎಲೆಕ್ಷನ್ ಕಮಿಷನ್ ಅಂದರೆ ನೀವು ಹೆಂಗೆ, ಎಲೆಕ್ಷನ್ ಕಮಿಷನ್ ಇಸ್ ಹಳೇದೇ ಅಲ್ವಾ, ಹೊಸದೇನಲ್ಲ ಅದು. ಇವ್ರಿಗೆ ಈ ಸಿಸ್ಟಮ್ ಎಲ್ಲ ಗೊತ್ತಿದೆ. ಅಂದರೆ ಇದು ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ದೇ ವಿಲ್ ಟೇಕ್ ಓವರ್. ಈಗ ಟ್ರಾನ್ಸ್ಫರ್ಗಳು ಇನ್ನೊಂದು ಮತ್ತೊಂದೆಲ್ಲ ಎಲೆಕ್ಷನ್ ಕಮಿಷನ್ನೇ ಮಾಡೋದು. ಈಗ ಇದು ಆಫೀಸರ್ಗಳು ಟ್ರಾನ್ಸ್ಫರ್ಗಳು ನಡೆಯೋ ಹಾಗಿಲ್ಲ, ಪೊಲೀಸ್ ಟ್ರಾನ್ಸ್ಫರ್ ನಡೆಯೋ ಹಾಗಿಲ್ಲ. ಆಮೇಲೆ ಅವ್ರ ಸ್ಟಾಫ್ ಇದನ್ನೆಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಅದೇನು ನನಗೇನು ಸಹಕರಿಸ್ತವ ಅಂತ ಇಲಾಖೆಗಳು. ಈಗ ಸೈಬರ್ ಕ್ರೈಮ್ ಕಡೆಯಿಂದ ನಮಗೆ ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ ಸಿಗಬೇಕಾದ ಸಹಕಾರದ ಸಮಸ್ಯೆ ಕಾಣಿಸಲ್ಲ ನನಗೆ. ನಾನೇನು ಯಾವುದು ಟೆಕ್ನಿಕಲ್ ಪಾಯಿಂಟ್ ನಾನು ಯಾವ್ದು ರೈಸ್ ಮಾಡಿದೆ ಅಂದರೆ, ಯಾವ ಕಾನೂನು ಆಧಾರದ ಮೇಲೆ ಅವರು ಇದು ಪ್ರಾವಿಷನಲ್ಲಿ ಕಂಟ್ರೋಲ್ ಮಾಡ್ತಾರೆ? ನಿಮ್ಗೆ ಕಾನೂನೇ ಇಲ್ವಲ್ಲ. ಈಗ ಹಿಂಗೆ ಮಾಡ್ತಾ ಇದ್ದೀವಿ, ತಪ್ಪು ಅಂತ ಹೇಳಕ್ಕೆ ಒಂದು ನಿಮ್ಗೆ ಕಾನೂನು ಮಾಡ್ಕೋಬೇಕಲ್ಲ. ಸೊ ದಟ್ ಈಸ್ ದಿ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ಫೇರ್ ಆ್ಯಂಡ್ ಅಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಮುಕ್ತ ಮತ್ತು ನ್ಯಾಯಸಮ್ಮತ ಎಲೆಕ್ಷನ್ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿಕೊಂಡಿದೆ. ಅವರು ಹೇಳಿದಂತೆಯೇ ಅದಾಗಲಿ ಮತ್ತು ಮುಕ್ತ ಮತ್ತು ನ್ಯಾಯಸಮ್ಮತ ಎಲೆಕ್ಷನ್ ಆಗಲಿ, ಸರಿಯಾದವರೇ ಆಯ್ಕೆಯಾಗಿ ಲೋಕಸಭೆಗೆ ಆಯ್ಕೆಯಾಗಿ ಬರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.